ಸೊ ಫೈನಲಿ ಜನನಾಯಕನ ಟ್ರೇಲರ್ ರಿಲೀಸ್ ಆಗಿದೆ. ಈ ಟ್ರೇಲರ್ ನೋಡಿದ್ ನನಗೆ ಅನ್ಸಿದ್ದೇನಪ್ಪ ಅಂತಂದ್ರೆ ನಿಜವಾಗ್ಲೂ ಇದು ಭಗವತ್ ಕೇಸರಿ ಮೂವಿ ರೀಮೇಕಾ ಅಂತ. ಅಲ್ಲ, ಒಬ್ಬ ಬಿಗ್ ಸ್ಟಾರು ಮೂವಿಗೆ ಫುಲ್ ಟೈಮ್ ರಿಟೈರ್ಮೆಂಟ್ ಕೊಟ್ಟು ಪೊಲಿಟಿಕ್ಸ್ಗೆ ಜಾಯ್ನ್ ಆಗಬೇಕು ಅಂತ ಇದ್ದಾರೆ. ಇನ್ನು ಲಾಸ್ಟ್ ಮೂವಿ ಅಂತಂದ್ರೆ ಫ್ಯಾನ್ಸ್ಗಿರುವಂಥ ನಿರೀಕ್ಷೆ ಅಂತೂ ಡಬಲ್ ಆಗೇ ಇರುತ್ತೆ. ಅದು ಅಲ್ಲದೆ ಈ ಮೂವಿಯ ಸಾಂಗ್ ಬಂದಾಗ, ಪೋಸ್ಟರ್ ಬಂದಾಗ ಎಲ್ರೂ ಇದನ್ನು ಭಗವತ್ ಕೇಸರಿ ಮೂವಿಗೆ ಭಾಳ ಹಿಂಗೆ ಕಂಪೇರ್ ಮಾಡ್ತಾಯಿದ್ರು. ನಾನೇನೋ ಸುಮ್ಮನೆ ಈ ಏಟರ್ಸು ಟ್ರೋಲರ್ಸ್ಗೆ ಮಾಡೋ ಕೆಲಸ ಎಲ್ಲ ಸುಮ್ಮನೆ ಮಾಡ್ತಾ ಇರ್ಬೋದು ಅಂದ್ಕೊಂಡಿದ್ದೆ. ಬಟ್ ಈ ಟ್ರೇಲರ್ ನೋಡಿದಾಗ ಫಸ್ಟ್ ಆಫ್ ನಂಗೆ ನಿಜವಾಗ್ಲೂ ಇದು ಭಗವತ್ ಕೇಸರಿ ಮೂವಿ ರೀಮೇಕಾ ಅಂತ ನನಗೆ ದೊಡ್ಡ ಬಂತು. ಅಲ್ಲ, ಕೆಲವೊಂದು ಡೈಲಾಗ್ಸು, ಕೆಲವೊಂದು ಸೀನ್ಸು, ಅವ್ರ ಆ್ಯಕ್ಟಿಂಗು ನೋಡಿದ್ರೆ ನಿಜವಾಗ್ಲೂ ಇದು ಭಾಳ ಏನು ಮೂವಿ ರೀಮೇಕ್ ಅಂತಾನೆ ಅನಿಸ್ತು. ಆದರೆ ವಿಜಯ್ ಸರ್ ಅವರ ಲಾಸ್ಟ್ ಮೂವಿಗೆ ಈ ರಿಸ್ಕ್ನ ಡೈರೆಕ್ಟ್ರು ತೊಗೋತಾರ, ಇದಕ್ಕೆ ವಿಜಯ್ ಸರ್ ಹೇಗಾದ್ರು ಒಪ್ಕೊಂಡ್ರು ಅಂತ ನನಗೂ ಡೌಟ್ ಬಂತು. ಆದರೂ ಟ್ರೇಲರ್ನ ಫುಲ್ ನೋಡಿದಾಗ ಇಲ್ಲ, ಫಸ್ಟ್ ಹಾಫ್ ಬಾಳೆ ಮೂವಿ ಸ್ಟೋರಿ, ಸೆಕೆಂಡ್ ಹಾಫು ಸ್ವಲ್ಪ ಪೊಲಿಟಿಕ್ಸ್ನ ಹಾಕಿ ಆ ಜನನಾಯಕನ್ ಅನ್ನೋ ಟೈಟಲ್ಗೆ ಮ್ಯಾಚ್ ಮಾಡ್ದಂಗಿತ್ತು. ಆದರೂ ತನ್ನ ಮಗಳನ್ನ ಆರ್ಮಿ ಮಾಡೋಕೆ ಹೋಗೋ ಅಪ್ಪ ಈ ಪೊಲಿಟಿಕ್ಸ್ಗೆ, ಈ ಜನರ ಸೇವೆಗೆ ಯಾಕೆ ನಿಂತ, ಇನ್ನು ಈ ವಿಲನ್ಗೂ ನಮ್ಮ ಹೀರೋಗೂ ಏನು ಸಂಬಂಧ, ಇವೆಲ್ಲ ನಾವು ಮೂವಿ ನೋಡೇ ತಿಳ್ಕೊಬೇಕು. ಇನ್ನು ಈ ಟ್ರೇಲರ್ ಪಾಸಿಟಿವ್ ಅಂತಂದರೆ ಅದು ಈ ಮೂವಿ ಆ್ಯಕ್ಷನ್ ಸೀಕ್ವೆನ್ಸು. ಹೇಗೆ ವಿಜಯ್ ಸರ್ ಅವರ ಸ್ವ್ಯಾಗನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಒಳ್ಳೊಳ್ಳೆ ಆ್ಯಕ್ಷನ್ ಸೀನ್ಸ್ನ ತೋರಿಸಿದ್ದಾರೆ. ಅದು ಅಲ್ಲದೆ ಲಾಸ್ಟಲ್ಲಿ ಏನೋ ರೋಬೋಟ್ ಬೇರೆ ಹಾಕಿದ್ದಾರೆ, ನೋಡಬೇಕು ಅದನ್ನ ಹೇಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ಇನ್ನು ಅನಿರುದ್ಧ BGMs ಅಂತೂ ಥಿಯೇಟ್ರಲ್ಲಿ ಗೂಸ್ ಬಂಪ್ಸ್ ಕೊಡೋಕ್ಕಂತೂ ರೆಡಿಯಾಗಿದೆ. ಸಿನಿಮಾಟೋಗ್ರಫಿ ಅಲ್ಟಿಮೇಟ್ ಆಗಿದೆ. ಅರೆ ಒಂದೇ ಒಂದು ಬೇಜಾರು ಏನಪ್ಪ ಅಂದರೆ ಕನ್ನಡ ಪ್ರೊಡಕ್ಷನ್ ಆಗಿ ಕನ್ನಡದಲ್ಲೇ ಡಬ್ ಮಾಡಿಲ್ವಲ್ಲ ಈ ಮೂವಿನ ಅಂತ. ಅಲ್ಲ, ಅಡ್ವಾನ್ಸ್ ಬುಕ್ಕಿಂಗ್ ನೋಡಿದ್ರೆ ಬ್ಯಾಂಗ್ಳೂರಲ್ಲಿ ಈಗ ಆಲ್ರೆಡಿ ಭಾನುವಾರಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ. ಆ್ಯಂಡ್ ವಿಜಯ್ ಸರ್ಗಂತೂ ಕರ್ನಾಟಕದಲ್ಲಿ ಸುಮಾರು ಫ್ಯಾನ್ಸ್ಗಳೇ ಇದ್ದಾರೆ. ಆದರೂ ಇವ್ರು ಯಾಕೆ ಕನ್ನಡದಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತಾಳೆ ಅಂತ ಒಂದು ಸ್ವಲ್ಪ ಬೇಜಾರಿದೆ. ಅದು ಬಿಟ್ಟರೆ ಇದು ಕಂಪ್ಲೀಟ್ ಆಗಿ ಭಗವತ್ ಕೇಸರಿಯ ರೀಮೇಕ್ ಆಗದೆ ಇರಲಿ ಅಂತ ಬೇಡ್ಕೋತೀನಿ. ಅಟ್ಲೀಸ್ಟ್ ವಿಜಯ್ ಸರ್ ಲಾಸ್ಟ್ ಮೂವಿನಾದ್ರೂ ತಮಿಳ್ ಸಿನಿಮಾ ಇಂಡಸ್ಟ್ರಿಲಿ 1000 crore ಕ್ರಾಸ್ ಮಾಡಲಿ ಅಂತ ಅನ್ಕೋತೀನಿ. ನೀವೇನಾದರೂ ಈ ಟ್ರೇಲರ್ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.